ಏನು ಅರಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಸಹಕಾರ ಸಂಘ ಅರಳ್ಳಿ ಇಲ್ಲಿ ಚುನಾವಣೆ ಆಡಳಿತ ಸಮಿತಿಯ ಚುನಾವಣೆ ಏನು ನಡೀತಾ ಇದೆ. ಇದಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳು ನಾವು ಇದು ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಅಂತ ಬರಲ್ಲ, ಪಕ್ಷದ ಚಿಹ್ನೆ ಅಡಿಯಲ್ಲಿ ನಡೆಯುವಂಥ ಚುನಾವಣೆ ಅಲ್ಲ. ಇದು ರೈತರಿಗೆ ಸಂಬಂಧಪಟ್ಟಿದ್ದು ಮತ್ತು ಸಹಕಾರ ಕ್ಷೇತ್ರದಲ್ಲಿ ಚುನಾವಣೆ ನಡೆಯುವಂಥದ್ದು. ಇದರಲ್ಲಿ ನಾವು ಪಕ್ಷದ ಮುಖಂಡರು ಮತ್ತು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಏನು ಚುನಾವಣೆ ನಡೆಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮಗೆ ಗಂಗಣ್ಣ ಅವರು ಮತ್ತು ಅಮರಣ್ಣ ಅವರು, ನಮ್ಮ KD ಚೇರ್ಮನ್ನು ಹನೀಫಣ್ಣ ಅವರು, ಮತ್ತು ನಮ್ಮ ಹಾಲು ಒಕ್ಕೂಟದ ನಾಮನಿರ್ದೇಶಿತ ಸದಸ್ಯರಾದ ಶಂಶೀರಣ್ಣ ಅವರು, ಮತ್ತು ನಮ್ಮ ರೂರಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ವಿವಿಧ ಮುಖಂಡರೆಲ್ಲ ಏನು ಈ ಪ್ರಚಾರದಲ್ಲಿ ಭರದಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ಮತದಾರರ ತೀರ್ಪು ಏನಿರುತ್ತೆ ಅಂತೇಳ್ಬಿಟ್ಟು ಕಾದು ನೋಡಬೇಕು. ನಾವು ಸತತವಾಗಿ ಪಾಸಿಟಿವ್ ಆಗಿ ಎಲೆಕ್ಷನ್ ನಡೆಸಿದ್ದೀವಿ. ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ. ನಮ್ಮ ನೆಚ್ಚಿನ ನಾಯಕರಾದ ಕೊತ್ತೂರು G. ಮಂಜುನಾಥ್ ಅವರ ನೇತೃತ್ವದಲ್ಲಿ ಮತ್ತು ಅನಿಲ್ ಅಣ್ಣ ಅವರ ಸಹಕಾರದೊಂದಿಗೆ, ನಸೀರ್ ಸಾಹೇಬ್ರ ಸಹಕಾರದೊಂದಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಭೈರತಿ ಸುರೇಶ್ ಅಣ್ಣ ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ನಮ್ಮ ಗೌತಮ್ ಸಾಹೇಬ್ರ ಮಾರ್ಗದರ್ಶನದಲ್ಲಿ ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ. ಈ ಚುನಾವಣೆ ನಮಗೆ ನಾವು ಮೈತ್ರಿ ಏನು NDA ಕೂಟ ಇದೆ, JDS ಮತ್ತು BJP ವಿರುದ್ಧ ನಾವು ಚುನಾವಣೆ ನಡೆಸ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮತದಾರರಲ್ಲಿ ನಾವು ಮನವಿ ಮಾಡಿದ್ದೀವಿ. ಸರ್ಕಾರ ನಮ್ಮದಿದೆ, ನಾವು ಅನುದಾನ ತಂದು ಹಳ್ಳಿಗಳಲ್ಲಿ ಮತ್ತು ಕೋಆಪ್ರೇಟಿವ್ ಲೈನು ಏನು ಸಹಕಾರ ಕ್ಷೇತ್ರ ಇದೆ, ಈ ಸಹಕಾರ ಕ್ಷೇತ್ರದಲ್ಲಿ ಧುರೀಣರಾದ ಶ್ರೀನಿವಾಸ್ ಗೌಡ್ರ ಬೆಂಬಲನೂ ನಮಗಿದೆ. ಅದ್ರ ಜೊತೆಗೆ ನಸೀರ್ ಅಹಮದ್ ಅವರ ತಂತ್ರ ಇದೆ. ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಇದಕ್ಕೆ ಸರ್ಕಾರ ಇರೋದ್ರಿಂದ ರೈತರಿಗೆ ಒಳ್ಳೆಯದಾಗುತ್ತೆ, ಒಳ್ಳೆಯ ಯೋಜನೆಗಳು ಸಿಗುತ್ತೆ ಅಂತೇಳ್ಬಿಟ್ಟು, ಒಳ್ಳೆಯ ಅನುದಾನಗಳು ಸಿಗುತ್ತೆ ಅಂತೇಳ್ಬಿಟ್ಟು ಮತದಾರರಲ್ಲಿ ಮನವಿ ಮಾಡಿದ್ದೀವಿ. ಕಾದು ನೋಡಬೇಕು ಮತದಾರರ ತೀರ್ಪು ಯಾವ ರೀತಿ ಇರುತ್ತೆ ಅಂತ. ಅಂದರೆ ನಾವು ಪ್ರತಿಸ್ಪರ್ಧಿಯಾಗಿ ಇದು ಚುನಾವಣೆ ಎದುರಿಸಿದ್ದೀವಿ. ಅವರು ಮೈತ್ರಿ ಕೂಟದ ಜೊತೆಗೆ ನಾವು ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿ ನಿಂತಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಏನು ಚುನಾವಣೆ ಫಲಿತಾಂಶ ಬರುತ್ತೆ ಸಂಜೆ ಅಷ್ಟೊತ್ತಿಗೆ, ಆವಾಗ ಮತದಾರರ ತೀರ್ಪು ಏನಿರುತ್ತೆ ಅಂತೇಳ್ಬಿಟ್ಟು ಕಾದು ನೋಡಬೇಕು. ಮತದಾರರಲ್ಲಿ ನಾವು ಮನವಿ ಮಾಡೋದಿಷ್ಟೇ, ಎಲ್ಲ ಕಾಂಗ್ರೆಸ್ ಮುಖಂಡರು, ನಮ್ಮ KD ಚೇರ್ಮನ್ ಆಗಿರ್ಬೋದು, ನಮ್ಮ ಡೈರಿ ಸದಸ್ಯರಾಗಿರ್ಬೋದು, ಎಲ್ಲ ಮುಖಂಡರು ಮನವಿ ಮಾಡೋದು, ಸರ್ಕಾರ ಇದೆ, ನಮ್ಮ ಒಳ್ಳೆಯ ಶಾಸಕರು ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಈಗ ನಾವು ಎಲ್ಲಿ ನಿಂತಿದ್ದೀವಿ ಅಲ್ಲಿ 3.5 ಕೋಟಿ ರೂಪಾಯಿದು ಕೆಲಸ ನಡೀತಾ ಇದೆ. ತಾವು ಬೇಕಾದರೆ ಕ್ಯಾಮ್ರಾ ತಿರುಗಿಸಿ ನೋಡ್ಬೋದು. ಇದು ಫುಟ್ಪಾತ್ ಕೆಲಸ ನಡೀತಾ ಇದೆ. 3.5 ಕೋಟಿ ರೂಪಾಯಿದು ಅಭಿವೃದ್ಧಿಗೆ ಮತ್ತೊಂದು ಹೆಸರು ಕೊತ್ತೂರು G. ಮಂಜುನಾಥ್. ಪ್ರತಿಯೊಂದು ವಾರ್ಡಲ್ಲೂ 30 ಲಕ್ಷ ರೂಪಾಯಿ ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀವಿ ಕಾಂಗ್ರೆಸ್ ಸರ್ಕಾರದ ವತಿಯಿಂದ. ಮತ್ತು ನಮ್ಮ ವಿಶೇಷ ಕಾಳಜಿ ವಹಿಸಿರುವ ನಮ್ಮ ಶಾಸಕರಾದ ಕೊತ್ತೂರು G. ಮಂಜುನಾಥ್ ಅವರು. ಆದ್ದರಿಂದ ನಾವು ಮನವಿ ಮಾಡೋದಿಷ್ಟೇ, ಅಭಿವೃದ್ಧಿ ಕಡೆ ನಿಮ್ಮ ಒಲವಿರಲಿ, ನೀವು ದಯಮಾಡಿ ಕಾಂಗ್ರೆಸ್ಗೆ ಮತ ನೀಡಬೇಕಂತ ಮನವಿ ಮಾಡ್ಕೊತೀವಿ.